ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ ಕಾಲಿನ ಬಳಿ. ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆ ಹಾಗೂ ಅಭಿಷೇಕ ಅಲಂಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ವತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರ. ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದೇವರಿಗೆ ಹೂವು ಹಣ್ಣು ಕಾಯಿಗಳನ್ನ ಸಮರ್ಪಿಸಿ ಕೃತಾರ್ಥರಾದರು. ಕಾಲಿನ ಬಳಿ ನಾ ಬಂದೆ ಶ್ರೀ ಈ ಸಂದರ್ಭದಲ್ಲಿ ತಾವರೆಕೆರೆ ಭಕ್ತ ಮಂಡಳಿಯ ಗುರುಸ್ವಾಮಿಗಳಾದ ಸುಬ್ಬರಾಜ ಸ್ವಾಮಿ, ರಂಗಸ್ವಾಮಿ, ಅಂಜನಪ್ಪ ಸ್ವಾಮಿ, ಪುಟ್ಟರಾಜ ಸ್ವಾಮಿ, ಪಾಂಡುಸ್ವಾಮಿ, ವಸಂತ ಸ್ವಾಮಿ ಹಾಗೂ ಊರಿನ ಗ್ರಾಮಸ್ಥರು ಸೇರಿದಂತೆ ಹಲವರು ಭಕ್ತಾದಿಗಳು ಹಾಜರಿದ್ದರು. ಭಕ್ತ ಮಹೇಶರಲ್ಲಿ ವಿನಂತಿ. ತಾವರೆಕೆರೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಈ ದಿನ ಮಕರ ಸಂಕ್ರಾಂತಿ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಲ್ಲಿ ಪಡಿಪೂಜೆಯನ್ನು ಏರ್ಪಡಿಸಿ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳಾದಂಥ ಸುಬ್ರಾಜ ಸ್ವಾಮಿಯವರು, ರಂಗಸ್ವಾಮಿ ಸ್ವಾಮಿಯವರು, ಪಾಂಡುಸ್ವಾಮಿಯವರು, ರಾಜಸ್ವಾಮಿಯವರು, ಅಂಜನಪ್ಪನವರು ಇವರ ಸಾರಥ್ಯದಲ್ಲಿ ಈ ದಿನ ಮಕರ ಸಂಕ್ರಾಂತಿ ಪೂಜೆಯನ್ನು ತಾವರೆಕೆರೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಏರ್ಪಡಿಸಿ ಸಮಸ್ತ ಗ್ರಾಮಸ್ಥರಿಗೂ ಸಹ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಎಲ್ಲ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಮಿಗಳು ಭಾಗವಹಿಸಿ ಈ ಸ್ವಾಮಿ ಕೃಪೆಗೆ ಪಾತ್ರರಾಗಿರುತ್ತಾರೆ. ಹಾಗೆ ಈ ವರ್ಷದಿಂದ ನಮ್ಮ ಸ್ವಾಮಿಯ ನೂತನ ಕಟ್ಟಡವನ್ನು ಏರ್ಪಡಿಸಲಿಕ್ಕೆ ಪ್ರತಿಯೊಬ್ಬರು ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಈ ವರ್ಷದಿಂದ ಮುಂದಿನ ವರ್ಷದೊಳಗಡೆ ಈ ಕಟ್ಟಡ ಪೂರ್ಣಗೊಳಿಸಬೇಕು ಅಂತ ಗುರುಗಳು ಹೇಳಿದ್ದಾರೆ. ದಯವಿಟ್ಟು ಸಮಸ್ತ ಗ್ರಾಮಸ್ಥರು ಈ ಕಟ್ಟಡಕ್ಕೆ ತುಂಬು ಹೃದಯದ ಸಹಾಯಸ್ಥ ಧನ ಸಹಾಯಸ್ಥ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಗ್ರಾಮಸ್ಥರು ಶ್ರೀ ಸ್ವಾಮಿಯ ನೂತನ ಕಟ್ಟಡಕ್ಕೆ ಧನ ಸಹಾಯ ಮಾಡುವವರು ಇದೇ ವಿಡಿಯೋದಲ್ಲಿ ಸ್ಕ್ಯಾನರ್ಗೆ ತಾವು ಧನ ಸಹಾಯ ಮಾಡಬಹುದು. ಸ್ವಾಮಿ ಶರಣಮಯ್ಯಪ್ಪ. ಪ್ರತಿ ವರ್ಷದಂತೆ 14ನೇ ತಾರೀಕು ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಜ್ಯೋತಿ ಟೈಮಲ್ಲಿ 6:45ಕ್ಕೆ ಮಹಾಮಂಗಳಾರತಿ ಆಗುತ್ತೆ. ಜೊತೆಯಲ್ಲಿ ಅನ್ನದಾನ ಎಲ್ಲ ಇರುತ್ತೆ. ಊರಿನವ್ರದ್ದೆಲ್ಲ ಅನ್ನದಾನ ಎಲ್ಲ ಪ್ರತಿಯೊಬ್ಬರದ್ದು ಇರುತ್ತೆ. ನಮ್ಮ ಗುರುಸ್ವಾಮಿಗಳಾದಂಥ ರಂಗಸ್ವಾಮಿ, ಅಂಜನಿ ಸ್ವಾಮಿ, ಪಾಂಡಿ ಸ್ವಾಮಿ, ನಮ್ಮ ರಾಜಸ್ವಾಮಿ, ಹೆಚ್ಚಿನದಾಗಿ ನಮ್ಮ ಆಂಜನೇಯ ಸ್ವಾಮಿ ಮಗ ಇವತ್ತು ನಿಜವಾಗ್ಲೂ ಗ್ರೇಟ್ ಅನ್ಬೇಕು. ಪ್ರತಿಯೊಂದೂ ಎಷ್ಟು ಒಂದು ಇದಾಗಿತ್ತು ಅಷ್ಟು ಒಳ್ಳೆತನವಾಗಿ ಭಾಳ ಚೆನ್ನಾಗಿ ಮಾಡಿಕೊಟ್ರು. ಅದೇ ಥರ ನಮ್ಮ ಪಾಂಡಿ ಸ್ವಾಮಿ ಅಡುಗೆದ್ರಲ್ಲಿ ಪ್ರತಿಯೊಂದು ಪಾಪ ಜವಾಬ್ದಾರಿಯುತವಾಗಿ ಮಾಡವ್ರೆ. ಎಲ್ಲ ನಮ್ಮ ರೀತಿ ನಮ್ಮದೊಂದು 32 ಬಡ ಸ್ವಾಮಿಗಳು ಸ್ವಾಮಿ ನಮ್ಮ ದೇವಸ್ಥಾನದ ಮೊದಲನೇ ಅಡ್ವಾನ್ಸ್ ನಮ್ದಿರಲಿ ಅಂತೇಳಿ 51,000 ರೂಪಾಯಿ ಅಮೌಂಟು ಕೊಟ್ಟರು. ಇವತ್ತು ಅವ್ರಿಗೆಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ರಮೇಶ್ ಅವರು ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಪುಟ್ಟರಾಜ ಸ್ವಾಮಿ, ಕುಮಾರಸ್ವಾಮಿ, ಒಬ್ಬರ ಹೆಸರಲ್ಲ ಪ್ರತಿಯೊಂದು 110 ಸ್ವಾಮಿಗಳು, ನಮ್ಮ ಗೊಲ್ರಟ್ಟಿಯಿಂದ ನಮ್ಮ ಈರಣ್ಣ ಸ್ವಾಮಿ, ಮಾಲಿಂಗ ಸ್ವಾಮಿ, ರಾಜಸ್ವಾಮಿ ಅವ್ರುಗಳು ಸಮೇತವಾಗ್ಲೂ ಹೇಳ್ತೀವಿ. ಪ್ರತಿಯೊಂದು ಸ್ವಾಮಿಗಳು ಸ್ವಾಮಿ ನಮ್ಮ ಮಂಡಳಿಯಲ್ಲಿ ಇವತ್ತು ಹೇಳ್ಬೇಕು ಅಂದ್ರೆ ದೇವಸ್ಥಾನ ಆಗಲಿ ಅಂತೇಳಿ ಪ್ರತಿಯೊಬ್ಬರು ಇವತ್ತು ಜ್ಯೋತಿ ಪೂಜೆ ಮಾಡಿ ಚೆನ್ನಾಗಿ ಪೂಜೆ ಪುನಸ್ಕಾರ ಅನ್ನದಾನ ಎಲ್ಲ ಮಾಡಿಬಿಟ್ಟು ಎಲ್ಲರ ಆಶೀರ್ವಾದದಿಂದ ನಮ್ಮ ಮಂಡಳಿದು ಎಲ್ಲ ಅನ್ನದಾನ ಆಗಲಿ ಪ್ರತಿಯೊಂದು ಪೂಜೆ ಪುನಸ್ಕಾರಕ್ಕೆ ಧಾರಾಳವಾಗಿ ಉದಾರವಾಗಿ ನಮ್ಮ ತಾವರೆಕೆರೆ ಎಲ್ಲನೂ ಯಾವುದೇ ಜಾತಿ ಭೇದ ಏನೂ ಇಲ್ಲದೆ ಭಾಳ ಚೆನ್ನಾಗಿ ನಡ್ಕೊಂಡು ಹೋಯ್ತು. ಎಲ್ಲರಿಗೂ ನಮ್ಮ ಮಂಡಳಿಯಿಂದ ನಮಸ್ಕಾರಗಳು.